ಶವ ಸಂಸ್ಕಾರಕ್ಕೆ ಪರದಾಟ. ಎಸ್, ಕೊಡಗು ಜಿಲ್ಲೆಯಾದ್ಯಂತ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ಶವ ಸಂಸ್ಕಾರಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿ ಹರಿಯುವ ಬಲಮುರಿ ಗ್ರಾಮದ ಸ್ಮಶಾನದಲ್ಲಿ ಇಂದು ವ್ಯಕ್ತಿಯೊಬ್ಬರ ಮೃತದೇಹದ ಅಂತ್ಯ ಸಂಸ್ಕಾರದ ಸಂದರ್ಭ ಗುಂಡಿ ತೆಗೆದಷ್ಟು ನೀರು ಉಕ್ಕಿ ಬಂದು ಕುಟುಂಬಸ್ಥರು ಕಷ್ಟ ಅನುಭವಿಸುವಂತಾಯಿತು. ಗ್ರಾಮದ 42 ವರ್ಷದ ವ್ಯಕ್ತಿ ಕುಮಾರ್ ಎಂಬುವರು ಹೃದಯಾಘಾತದಿಂದ ಮೃತಪಟ್ಟಿದ್ದು, ಇಂದು ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಡಬಿಡದೆ ಸುರಿಯುತ್ತಿದ್ದ ಮಳೆಯ ನಡುವೆ ಗುಂಡಿ ತೋಡಿದ್ದಷ್ಟು ನೀರು ಉಕ್ಕಿ ಬರುತ್ತಿತ್ತು. ಬಕೆಟ್ಗಳ ಮೂಲಕ ನೀರನ್ನ ಖಾಲಿ ಮಾಡುತ್ತಾ ಶವ ಸಂಸ್ಕಾರ ಮಾಡಲಾಯಿತು. ಆದರೂ ನೀರು ಉಕ್ಕಿ ಬರುತ್ತಿದ್ದರಿಂದ ನೆರೆದಿದ್ದವರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗಲ್ಲ, ತುಂಬಾ ಕಷ್ಟ. ಬೆಡ್ಶೀಟ್ ಎಲ್ಲ ಇಳಿಸ್ಬೋಯ್ತು. ಬೆಡ್ಶೀಟ್ ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಅನುಕೂಲವಾಗುವಂತೆ ಶೆಡ್ ನಿರ್ಮಿಸಿಕೊಡಬೇಕು ಮತ್ತು ಸೂಕ್ತ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕೆಂದು ಸ್ಥಳಕ್ಕೆ ಭೇಟಿ ನೀಡಿದ್ದ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎ. ಹಂಸ ಅವರ ಬಳಿ ಗ್ರಾಮಸ್ಥರು ಮನವಿ ಮಾಡಿದರು.